ಮರುವಾರದ ಎಲಿಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ಆಕ್ಟಿವಿಟಿ ರೂಮ್ನಿಂದ ಒಬ್ಬೊಬ್ಬರನ್ನೇ ಹೊರಗೆ ಕಳುಹಿಸಲಾಗುತ್ತದೆ. ಹೊರಕಳಿಸಲ್ಪಟ್ಟ ಸದಸ್ಯರ ಪೈಕಿ ಮನೆಯ ಒಳಗೆ ಮರಳಿ ಬರುವ ಸದಸ್ಯರು ಸೀಸನ್ 12ರ ಫಿನಾಲೆಯನ್ನು ತಲುಪುತ್ತಾರೆ. ಮನೆಯ ಒಳಗೆ ಮರಳಿ ಬಾರದ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿನ ತಮ್ಮ ಪ್ರಯಾಣಕ್ಕೆ ಹಾಯ್ ನಮಸ್ಕಾರ. ಬಿಗ್ ಬಾಸ್ ಕಡೆಯಿಂದ ಈಗ ಎರಡನೆಯ ಪ್ರೋಮೋ ಬಂದಿದೆ. ಮಿಡ್ ನೈಟ್ ಎಲಿಮಿನೇಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲ ಕಡೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಹೋಗಿರೋದು ಪಕ್ಕನಾ ಇಲ್ವಾ? ಬಿಗ್ ಬಾಸ್ ಏನಾದರೂ ಟ್ವಿಸ್ಟ್ ಕೊಟ್ಟಿದ್ದಾರೆ? ಎಲ್ಲವನ್ನು ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ 4 ದಿನ ಇರೋದು. ನಿಮಗೆ ಯಾರು ಗೆಲ್ಲಬೇಕು ಅನಿಸುತ್ತೆ ಅವರ ಹೆಸರನ್ನು ಕಮೆಂಟ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಮಿಡ್ ನೈಟ್ ಎಲಿಮಿನೇಷನ್ ನಡೀತಾ ಇದೆ. ಈಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳನ್ನ ಗಾರ್ಡನ್ ಏರಿಯಾದಲ್ಲಿ ಸಾಲಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಹೇಳ್ತಾರೆ ನಡುವಾರದ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಮತ್ತೆ ಯಾರು ಈಗ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ನಿಮಗೆ ಈಗ ತಿಳಿಯುತ್ತೆ ಅಂತ ಬಿಗ್ ಬಾಸ್ ಹೇಳಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಎಲ್ಲಾ ಸ್ಪರ್ಧಿಗಳು ಆಕ್ಟಿವಿಟಿ ರೂಮ್ ಒಳಗೆ ಕಳಿಸ್ತಾರೆ. ಅಲ್ಲಿರುವಂತಹ ಚೇರ್ಗಳ ಮೇಲೆ ಅವರನ್ನು ಕೂರಿಸಿರ್ತಾರೆ. ನಂತರ ಒಬ್ಬೊಬ್ಬರನ್ನಾಗಿ ಆಕ್ಟಿವಿಟಿ ರೂಮ್ ಇಂದ ಮನೆ ಒಳಗಡೆ ಕಳಿಸ್ತಾರೆ ಅಂತ ಹೇಳ್ಬೋದು. ಒಬ್ಬೊಬ್ಬರನ್ನು ಆಕ್ಟಿವಿಟಿ ರೂಮ್ ಇಂದ ಮನೆ ಒಳಗೆ ಕಳಿಸುವ ಸದಸ್ಯರು ಸೀಸನ್ 12ರ ಫಿನಾಲ್ಗೆ ಹೋಗುತ್ತಾರೆ. ಆದ್ರೆ ಮನೆಗೆ ಬಾರದ ಒಬ್ಬರು ಅಂದ್ರೆ ಯಾವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯೊಳಗೆ ಬರೋದಿಲ್ಲ, ಆ ಸ್ಪರ್ಧಿ ಬಿಗ್ ಬಾಸ್ ಮನೆಯ ಪಯಣಕ್ಕೆ ವಿದಾಯ ಹೇಳ್ತಾರೆ ಅಂತ. ಅಂದ್ರೆ ಆ ಸ್ಪರ್ಧಿ ನಾಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಅದೇ ತರ ಒಬ್ಬೊಬ್ಬರನ್ನ ಮನೆಗೆ ಎಂಟ್ರಿ ಕೊಡ್ತಾರೆ. ಈ ಪ್ರೋಮೋದಲ್ಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋಗಿರುವ ರೀತಿ ಅಂದ್ರೆ ಕಳಿಸಿರುವ ರೀತಿ ತೋರಿಸಿದ್ದಾರೆ. ಕೊನೆಯದಾಗಿ ಧ್ರುವಂತ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ. ಈ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಧ್ರುವಂತ್ ಅವರು ಎಲಿಮಿನೇಟ್ ಆಗಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಇದೇ ತರ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.